ಬೆಂಗಳೂರಲ್ಲಿ ಒಂದು ಹಂತದಲ್ಲಿ ನಿಂತು ಹೋಗಿದ್ದಂಥ ಟೋಯಿಂಗ್ ಕಾರ್ಯಾಚರಣೆ ಈಗ ಮತ್ತೆ ಶುರುವಾಗುವುದಕ್ಕಿದೆ. ನೋ ಪಾರ್ಕಿಂಗಲ್ಲಿ ವಾಹನಗಳನ್ನು ನಿಲ್ಲಿಸಿದರೆ ಇಷ್ಟು ದಿನ ಫೈನ್ ಮಾತ್ರ ಬೀಳ್ತಾ ಇತ್ತು, ಇನ್ನು ಟೋಯಿಂಗ್ ಕೂಡ ಮಾಡ್ತಾರೆ. ಗಾಡಿ ಎತ್ತಾಕೊಂಡು ಹೋಗ್ತಾರೆ. 2022ರಲ್ಲಿ ಜನರ ಆಕ್ರೋಶದ ಕಾರಣಕ್ಕಾಗಿ ಟೋಯಿಂಗ್ ನಿಂತು ಹೋಗಿತ್ತು. ಇನ್ನು ಮುಂದೆ ಎಲ್ಲಂದರಲ್ಲಿ ಗಾಡಿ ಪಾರ್ಕ್ ಮಾಡಿದರೆ ಮತ್ತೆ ಟೋಯಿಂಗ್ ಮಾಡಲಾಗುತ್ತೆ. ಹಿಂದೆ ಖಾಸಗಿಯವರು ಮಾಡ್ತಾ ಇದ್ರು, ಈಗ GBA ಇಂದಲೇ ಟೋಯಿಂಗ್ ಮಾಡಲಾಗುತ್ತೆ. ಹಿಂದೆ ಗುತ್ತಿಗೆ ಕೊಡಲಾಗಿತ್ತು, ಆ ಕಾರಣಕ್ಕಾಗಿ ಆಕ್ರೋಶ ವ್ಯಕ್ತವಾಗಿತ್ತು. 2022ರಲ್ಲಿ ನಿಂತು ಹೋಯಿತು. ನಂತರ ಬೇಕಾಬಿಟ್ಟಿ ಪಾರ್ಕಿಂಗು ಮತ್ತೆ ಶುರುವಾಗಿತ್ತು. ಈಗ ಮತ್ತೆ ಟೋಯಿಂಗ್ ಮಾಡೋದಕ್ಕೆ GBA ಮುಂದಾಗ್ತಾ ಇದೆ. ಈಗ 2022ರಲ್ಲಿ ನಾವು ಟೋಯಿಂಗ್ನ ನಿಲ್ಲಿಸಿದ್ದು. ಈಗ ಈ ನೋ ಪಾರ್ಕಿಂಗ್ ಹೆಚ್ಚಾಗಿ ನಗರದಲ್ಲಿ ವಾಹನ ದಟ್ಟಣೆ ಸ್ವಲ್ಪ ಕಷ್ಟಕರವಾಗಿತ್ತು. ಇದನ್ನು ಮತ್ತೆ ಜಾರಿ ಮಾಡಬೇಕಂತ ಹೇಳಿ ಈ ಸತಿ GBA ಅವರ ವತಿಯಿಂದ ಅವರು ನಮಗೆ ವೆಹಿಕಲ್ಸ್ ಕೊಡ್ತಿದ್ದು, ಪೊಲೀಸ್ ಇಲಾಖೆಯವರು ನಾವು ಅದನ್ನು ಎನ್ಫೋರ್ಸ್ ಮಾಡ್ತೀವಿ. ಪ್ರಸ್ತುತ ಪ್ರತಿ ಕಮಿಷನರೇಟ್ಗೆ GBA ಕಮಿಷನರೇಟ್ಗೆ ಎರಡೆರಡು ವಾಹನ ಕೊಡಬೇಕಂತ ಇದಾಗಿದೆ. ಸೆಂಟ್ರಲ್ ಕಮಿಷನರೇಟಿಂದ ಗಾಡಿಗಳು ಬಂದಿದೆ, ವೆಸ್ಟ್ ಕಮಿಷನರೇಟಿಂದ ಒಂದು ಗಾಡಿ ಬಂದಿದೆ. ಇನ್ನು ಬರೋ ಒಂದು ವಾರದಲ್ಲಿ ಎಲ್ಲ ಗಾಡಿಗಳು ನಮಗೆ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಪ್ರಾರಂಭ ಆಗ್ತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಪ್ರಾರಂಭ ಆಗುತ್ತೆ, ಹೇಗೆ ಈ ಒಂದು ಟೋಯಿಂಗ್ ನಿರ್ವಹಣೆ ಆಗುತ್ತೆ ಅನ್ನೋದ್ರ ಕುರಿತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು, ಬೆಂಗಳೂರಿನ GBA ಕಡೆಯಿಂದ ಹೊಸ ವಾಹನಗಳನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರಿಗೆ ಈಗಾಗಲೇ ಕೊಡಲಾಗಿದೆ. ನೋಡ್ತಾ ಇರ್ಬೋದು, ಅದೇ ವಾಹನವನ್ನು ನೀವು ಇದೀಗ ನೋಡ್ತಾ ಇದ್ದೀರಾ. GBA ಟೋಯಿಂಗ್ ವೆಹಿಕಲ್ ಅಂತೇಳಿ ಈ ಒಂದು ವಾಹನದ ಮೇಲೆ ಮುದ್ರಣ ಮಾಡಿ ಈಗಾಗಲೇ ಪೊಲೀಸರಿಗೆ ಹಸ್ತಾಂತರ ಮಾಡಿರುವಂಥದ್ದು. ಇವತ್ತಿನಿಂದಲೇ ಈ ಒಂದು ಟೋಯಿಂಗ್ ಆರಂಭ ಆಗುತ್ತೆ. ಇವತ್ತು ಪ್ರಾರಂಭ ಆಗಿಲ್ಲ ಅಂದರೆ ನಾಳೆಯಿಂದ ಅಧಿಕೃತವಾಗಿ ಈ ಒಂದು ಟೋಯಿಂಗ್ ಆರಂಭ ಆಗುತ್ತೆ. GBAಯ 5 ವ್ಯಾಪ್ತಿಯ GBA ಏನಿದೆ, ಅದರಲ್ಲಿ ಒಂದೊಂದು ವ್ಯಾಪ್ತಿಗೆ ಒಂದೊಂದು ಕಮಿಷನರೇಟ್ ವ್ಯಾಪ್ತಿಗೆ ಎರಡೆರಡು ವಾಹನಗಳಂತೆ ಈಗಾಗಲೇ ಏನು GBA ಆ ಟೋಯಿಂಗ್ ವಾಹನಗಳನ್ನು ಟ್ರಾಫಿಕ್ ಪೊಲೀಸರಿಗೆ ನೀಡಿರುವಂಥದ್ದು. ಈ ಬಾರಿ ಏನು GBAನೇ ಸ್ವತಃ ಏನು ಟೋಯಿಂಗ್ ವೆಹಿಕಲ್ ಸಿಬ್ಬಂದಿಗಳನ್ನು ಕೂಡ GBAನೇ ಏನು ನೇಮಕ ಮಾಡುತ್ತೆ ಅಂಥೇಳಿ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು. ಜೊತೆಗೆ ಒಬ್ಬ ಟ್ರಾಫಿಕ್ ಹಿರಿಯ ಅಧಿಕಾರಿ ಈ ಒಂದು ಟೋಯಿಂಗ್ ವಾಹನದಲ್ಲಿ ಇರ್ತಾರೆ. ಆದರೆ ವಾಹನಗಳನ್ನು ಟೋಯಿಂಗ್ ಮಾಡುವಂಥದ್ದು GBA ಮಾಡುವಂಥ ಸಿಬ್ಬಂದಿ ಮೂಲಕ ಆಗುತ್ತೆ ಅಂಥೇಳಿ ನೋಡ್ತಾ ಇರ್ಬೋದು. ಈ ಬಾರಿ ಈ ಒಂದು ಟೋಯಿಂಗ್ ವಾಹನದಲ್ಲಿ CCTVಯನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಅಂದರೆ ಈ ಹಿಂದೆ ಆದಂಥ ಕೆಲವೊಂದು ಘಟನೆಗಳು ಏನಿದ್ದಾವೆ, ಒಂದು ಟೋಯಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ವಾಗ್ವಾದಕ್ಕಿಳಿತಾರೆ, ಗಲಾಟೆ ಆಗುತ್ತೆ. ಅದರಿಂದಲೇ ಹಿಂದೆ ಈ ಒಂದು ಟೋಯಿಂಗನ್ನು ನಿಲ್ಲಿಸಲಾಗಿತ್ತು. ಆದರೆ ಈ ಒಂದು ಟೋಯಿಂಗ್ ವೆಹಿಕಲನ್ನು ಖಾಸಗೀಕರಣ ಮಾಡಲಾಗಿತ್ತು. ಅದನ್ನು ವಿರೋಧಿಸಿ ಸಾಕಷ್ಟು ಚರ್ಚೆಗಳಾಯಿತು. ಅದರಂತೆ ಅದನ್ನು ನಿಲ್ಲಿಸಲಾಗಿತ್ತು. ಇದೀಗ ಸ್ವತಃ GBA ಮುಖಾಂತರವೇ ಹೊಸ ವಾಹನಗಳನ್ನು ಪರ್ಚೇಸ್ ಮಾಡಿ ಇದೀಗ ಟೋಯಿಂಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.